ನನ್ನ ಹೆಚ್ಚಿನ ಸ್ನೇಹಿತರೆ ಹಾಗೂ ಈ ಚಾನಲ್ನಲ್ಲಿ ಬರುವಂಥ ಅದನ್ನು ಬರೆದಿರುವಂಥ ಎಲ್ಲ ಚಾನಲ್ಗಳನ್ನು ತುಂಬ ಆಸಕ್ತಿಯಿಂದ ನೋಡುತ್ತಿರುವ ನನ್ನ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿನಿಗಳೇ, ಈಗ ಇದು ಪುಟ ನಂಬರ್ 7 ಕನ್ನಡದ ಗಾದೆಗಳು ಮುಂದುವರಿಸಲಾಗಿದೆ. ಅದನ್ನು ನಾನೀಗ ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಇದರಲ್ಲಿ ಒಂದು ಬಳ್ಳಿಗೆ ಕಾಯಿ ಭಾರವೇ ಅಂತೇಳಿದೆ. ಬಳ್ಳಿಗೆ ಕಾಯಿ ಭಾರವ ಅಂತ ಹೇಳಿದರೆ ನಾವು ನೋಡ್ತೇವೆ. ಈ ಉದಾಹರಣೆಗೆ ಸಿಹಿ ಕುಂಬಳಕಾಯಿ ಅಥವಾ ಕುಂಬಳಕಾಯಿ ಅಥವಾ ತಾಯಿಗೆ ಮಗು ಅದು ಎಷ್ಟು ಭಾರ ಇದ್ದರೂ ಅದು ಬರೀ ಅದರ ಬಳ್ಳಿಯನ್ನು ನಾವು ನೋಡ್ಬೋದು. ಅದು ಎಷ್ಟು ದಪ್ಪ ಇಲ್ಲ, ಅದು ಸಪೂರ ಇದೆ, ಅದಕ್ಕೆ ಎಷ್ಟು ಶಕ್ತಿ ಇರಬಹುದು ಅಂತ. ಆದರೆ ಅದು 2 kg 3 kg 4 kg ಅಂತ ಕುಂಬಳಕಾಯಿ ಅನ್ನೋದು ತಡೆದುಕೊಳ್ಳುವಂಥ ಶಕ್ತಿ ಇದೆ ಎಂದು ಇದರ ಅರ್ಥ. ಸೊ ನೆಕ್ಸ್ಟ್, ಬೂದಿ ಮುಚ್ಚಿದ ಕಣ್ಣಿನಂತೆ. ಇದು ನಮಗೆ ಯಾವಾಗ ಏನಾಗ್ತದೆ ಏನು ಗೊತ್ತಾಗೋದಿಲ್ಲ. ಒಳಗೆ ಮಾತ್ರ ಅದರ ಬೆಂಕಿಯ ಕೆಂಡ ಇರ್ತದೆ, ಬೂದಿ ಅದರ ಮೇಲೆ ಇರ್ತದೆ. ಅದು ಯಾವಾಗ ಸ್ಫೋಟಗೊಳ್ಳುತ್ತದೆ ಎಂದು ನಮಗೆ ಗೊತ್ತಾಗೋದಿಲ್ಲ. ಮೂರನೇದು, ಹನಿ ಕೂಡಿ ಹಳ್ಳ ತೆನೆ ಕೋಟಿ ಕಣಜ. ಅಂದರೆ ಯಾವುದೇ ಒಂದು ನದಿಯಾಗಲಿ ಸಮುದ್ರವಾಗಲಿ ತುಳಿಬೇಕಾದರೆ ನದಿಗಳನ್ನು ಎಲ್ಲ ಒಟ್ಟುಗೂಡಿ ಸಂಗಮ ಆದ ಮೇಲೆ ಅದು ಸಮುದ್ರ ಆಗುತ್ತದೆ. ಅದೇ ರೀತಿ ನದಿಗಳು ಹೇಗೆ ಆಗ್ತವೆ, ಅಲ್ಲಲ್ಲಿ ಇರುವಂಥ ಹಳ್ಳ ತೋಡುಗಳು ಅದೆಲ್ಲ ಒಟ್ಟಿಗೆ ಸೇರಿ ಹನಿ ಕೂಡಿ ಹಳ್ಳವೇ ಆಗುವಂಥದ್ದು. ಎಲ್ಲ ಹನಿಗಳು ಒಟ್ಟಿಗೆ ಕೂಡಿ ಒಂದು ತೊರೆ ಆಗ್ತದೆ ಅಥವಾ ಹಳ್ಳ ಆಗ್ತದೆ. ಅದೇ ಥರ ಕಣಜ ಅಂದರೆ ನಾವು ದಾಸ್ತಾನು ಮಾಡುವಂಥ ರಾಗಿ, ಜೋಳ, ಅಕ್ಕಿ ಇದಕ್ಕೆ ನಾವು ಕಣಜ ಅಂತ ಹೇಳ್ತೇವೆ. ಸೊ ಅದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇನ್ನೊಂದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಇಲ್ಲ, ಅದು ಗಿಡದಲ್ಲೇ ನಾವು ಯಾವಾಗದು ಸರಿ ಬಗ್ಗೋದಿಲ್ಲ, ಆಗ ಅದು ಮುಂದೆ ಎತ್ತರಕ್ಕೆ ಹೋದಾಗಲೂ ಅದು ಮರವಾಗಿ ಬಗ್ಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಈ ಅರ್ಥದಲ್ಲಿ ಈ ಗಾದೆ. ಬಿಸಿಯಾಗದೆ ಬೆಣ್ಣೆ ಕರಗದು. ಇದು ಯಾವ ವಿಷಯ ನಮಗೆ ಗೊತ್ತಿರಬಹುದು. ಪ್ರತಿಯೊಂದು ವಿಷಯವನ್ನು ಅಷ್ಟೇ ನಾವು ಚಂದ ಮಾಡಿ ಹೇಳಿದರೆ ಯಾವಾಗ ಯಾರು ಅದನ್ನು ನಮ್ಮ ಮಾತನ್ನು ಕೇಳೋದಿಲ್ವೋ, ಅಥವಾ ಒಂದು ಸಹಜವಾಗಿ ನಾವು ಸಲಹೆಯನ್ನು ಕೊಟ್ಟರೂ ಅದನ್ನು ಕೆಲವರು ತೆಗೆದುಕೊಳ್ಳುವುದಿಲ್ಲ, ಗಣನೆಗೆ ತೆಗೆದುಕೊಳ್ಳುವ. ನನಗೆ ಗೊತ್ತಿದೆ ಎಂಬ ಒಂದು ಅಹಂಕಾರ ಇರ್ತದೆ. ಅದಕ್ಕೋಸ್ಕರ ಸರಿಯಾಗಿ ನಾವು ಬಿಸಿ ಮಾಡಿದರೆ ಅದು ತನ್ನಷ್ಟಕ್ಕೆ ಬೆಣ್ಣೆ ಕರಗಿದ ಹಾಗೆ ಅವರ ಅಹಂಕಾರ ಇಳಿಯುತ್ತದೆ ಎಂಬ ಈ ಅರ್ಥ ಬರ್ತದೆ. ನೆಕ್ಸ್ಟ್, ತೋಟ ಸಿಂಗಾರ ಅವರಿಗೆ ಗೋಳಿ ಸೊಪ್ಪು. ಎದುರಿಗೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣ್ತದೆ, ಅದನ್ನು ಅಲಂಕಾರ ಮಾಡಿರ್ತಾರೆ, ಅದರೊಳಗೆ ಏನು ಇರುವುದಿಲ್ಲ, ಇದು ಅರ್ಥ. ಕತ್ತೆಗೆ ಕಸ್ತೂರಿಯ ಸುಗಂಧ ಹೇಗೆ ಗೊತ್ತಾಗ್ತದೆ. ಎಷ್ಟಾದರೂ ಕತ್ತೆಯನ್ನು ನಾವು ಹೇಳ್ತೇವಲ್ಲ, ಏನು ಕತ್ತೆಯಾಗೆ ಇದ್ದೀನಿ ನೀನು ಅಂಥೇಳಿ. ತುಂಬ ಏನಾದರೂ ನಾವು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಥವಾ ನಾವು ಯಾರಿಗಾದರೂ ಬೈತೇವೆ, ಏನು ಕತ್ತೆಗೆ ಸಹ ಗೊತ್ತಾಗೋದಿಲ್ಲ ಅಂತ ನಾವು ಹೇಳ್ತೇವೆ ಕೆಲವು ಸಲ. ಅಂದರೆ ಅಪರೂಪ ಅದು. ಆದರೆ ಕತ್ತೆಗೆ ಅದರ ಪರಿಮಳ ಹೇಗೆ ಗೊತ್ತಾಗುತ್ತೆ, ಅದರ ಬೆಲೆ ಗೊತ್ತಿಲ್ಲ ಅದಕ್ಕೆ. ಅದರ ಅರ್ಥ ಅಂದರೆ ಬೆಲೆ ಯಾವುದಕ್ಕೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಎಂಬ ಈ ಅರ್ಥ. ಹಂಗಿನ ಅರಮನೆಗಿಂತ ನೆರೆಮನೆ ಲೇಸು. ಹಂಗಿನಲ್ಲಿ ನಾವು ಎಷ್ಟೇ ಅವರು ನಮಗೆ ರಾಜಮರ್ಜಿಯಿಂದ ನಮ್ಮನ್ನವರು ನೋಡಿದರೂ ನಮಗೆ ಅದಕ್ಕಿಂತ ನಮ್ಮ ನೆರೆಮನೆ ಲೇಸು. ನಮಗೆ ಸಾಧಾರಣ ಮಟ್ಟದಲ್ಲಿ ಇರುವಂಥ ನಮ್ಮ ಸ್ನೇಹಿತರು ನೆರೆಮನೆ ನಮಗೆ ಸಾಕು. ಹಂಗಿನ ಅರಮನೆಯವರು ಎಷ್ಟು ಕೊಟ್ಟರು ಅದು ಬೇಡ, ಇದು ಅರ್ಥ. ಸೊ ಜಾಸ್ತಿ ಆದರೆ ಅಮೃತವು ವಿಷವಾಗುತ್ತದೆ. ಯಾವುದೂ ಅಷ್ಟೇ, ನಮಗೆ ಯಾವ ಪದಾರ್ಥ ನಮಗೆ ಇಷ್ಟವಾಗ್ತದೆ ಅಥವಾ ಯಾವ ವಸ್ತು ಇರಲಿ, ಯಾವುದೇ ವಿಷಯ ಇರಲಿ, ಸೊ ಚೆನ್ನಾಗಿದೆ ಅಂಥೇಳಿ ನಾವು ಯಾವುದೇ ಒಂದು ದೂತ್ಫಳ ಇರಲಿ, ತಿನ್ನುವ ವಸ್ತು ಆಗಲಿ ಅಥವಾ ಯಾವುದೇ ಸಿಹಿ ತಿಂಡಿ ಇರಲಿ, ನಾವು ಚೆನ್ನಾಗಿದೆ ಅಂಥೇಳಿ 1-2 ಪೀಸ್ 4 ಪೀಸ್ ತಿನ್ಬೋದು. ಅದನ್ನು ಬಿಟ್ಟು ನಾವು 7-8 ಪೀಸ್ ತಿಂದರೆ ಅದು ನಮಗೆ ವಿಷವಾಗ್ತದೆ. ವಿಷ ಅಂದರೆ ಇಲ್ಲಿ
ಜೀವ ಹೋಗುತ್ತದೆ ಎಂಬ ವಿಷಯ ಅಲ್ಲ. ಇಲ್ಲಿ ಅಮೃತವು ವಿಷಯ ಆಗ್ತದೆ. ಅಂದರೆ ಅಮೃತವನ್ನು ಸಹ ನಾವು ಜಾಸ್ತಿ ಕುಡಿಬಾರ್ದು. ಪ್ರತಿಯೊಂದಕ್ಕೊಂದು ಲಿಮಿಟೇಷನ್ ಬೇಕು, ಒಂದು ಮಿತಿ ಬೇಕು ಎಂಬ ಅರ್ಥದಲ್ಲಿ ಅದು ನಮಗೆ ವಿಷಯವಾಗಿ ಪರಿಣಾಮ ಹೊಂದುತ್ತದೆ. ಅದರಿಂದ ನಮಗೆ ಜಾಸ್ತಿ ನಾವು ತಿಂದರೆ ಅದು ನಮಗೆ ಕರಗಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅದರಿಂದ ನಮಗೆ ಹೊಟ್ಟೆ ನೋವು ಅಥವಾ ವಾಂತಿ ಆಗ್ಬೋದು ಅಥವಾ ಬೇರೆ ನಮಗೆ ತೊಂದರೆ ಕಾಣ್ಬೋದು. ಇದು ಅರ್ಥ ಇದರಲ್ಲಿ. ನೆಕ್ಸ್ಟು ಬೆಂಕಿಗೆ ಗಂಟೆ ಕಟ್ಟುವವರು ಯಾರು? ಸೊ ಬೆಕ್ಕಿಗೆ ಅಂದರೆ ಇಲ್ಲಿ ಅದು ಉದಾಹರಣೆ ಅಷ್ಟೇ. ಯಾವ ಕೆಲಸವನ್ನು ನಾವು ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲವೋ ಆಗ ನಾವು ಹೇಳ್ತೇವೆ. ಅದನ್ನು ಆ ಕೆಲಸವನ್ನು ಹೇಗೆ ಅವರಿಗೆ ಹೇಳೋದು ಅಥವಾ ಆ ಸಂದರ್ಭದಲ್ಲಿ ಅದನ್ನು ಆ ಜವಾಬ್ದಾರಿಯನ್ನು ವಹಿಸುವುದು ಯಾರು? ಅಲ್ಲಿ ಹೋಗುವವರು ಯಾರು? ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಥ ಸಂದರ್ಭ ಇರ್ತದೆ. ಆದರೂ ಅಲ್ಲಿ ನಾವು ಹೇಗೆ ಹೋಗುವುದು ಎಂಬ ಈ ಅರ್ಥದಲ್ಲಿ ಹೇಳ್ತಾರೆ. ಇದು ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಸೊ ಬೆಕ್ಕು ಇಲಿಯನ್ನು ಹಿಡಿದು ನಾವು ನೋಡ್ತೇವೆ, ಅದು ಯಾವ ಥರ ಅದರ ಜೀವ ತಿಂತದೆ. ಅದು ಬೇಗ ತಿನ್ನೋದಿಲ್ಲ. ಆಟ ಆಡಿ ಅದನ್ನು ಕೊನೆಗೆ ಅದು ಸಾಯ್ತದೆ. ಅದೊಂದು ಉತ್ತಮ ಒಂದು ಉದಾಹರಣೆ. ಎಷ್ಟೋ ಕಡೆ ನಾವು ನೋಡಿದ್ದೇವೆ ಅಥವಾ ನಾವು ಬೇರೆ ಬೇರೆ ಕಡೆ ನಮಗೆ ಅನುಭವ ಆಗಿರ್ಬೋದು. ಅದರಿಂದ ಈ ಬೆಕ್ಕಿಗೆ ಆಟ ಅಂತ ಹೇಳಿದರೆ ಕಷ್ಟಪಡುವಂಥ, ಇನ್ನೊಬ್ಬರಿಗೆ ಕಷ್ಟಪಟ್ಟು ತಾನು ಸುಖವನ್ನು ಅನುಭವಿಸುವಂಥದ್ದು. ಅದು ಈ ಗಾದೆಯ ಅರ್ಥ. ನೆಕ್ಸ್ಟು ಮರ್ಯಾದೆ ಬಿಟ್ಟವ ಊರಿಗೆ ದೊಡ್ಡವ ಅಂತೇಳಿ. ಯಾರಿಗೆ ಮರ್ಯಾದೆ ಇರೋದಿಲ್ಲ ಅವರ ಮನಸ್ಸಲ್ಲಿ ನಾನೇ ದೊಡ್ಡವನು, ನನಗೆ ಎಲ್ಲ ಗೊತ್ತಿದೆ ಎಂಬ ಈ ಭಾವನೆ ಬರ್ತದೆ. ನೆಕ್ಸ್ಟು ಕೆಸರಿನ ಕಮಲದಂತೆ. ಸೊ ಕಮಲವು ಯಾವಾಗಲೂ ತಾವರೆ ಕಮಲ ಅಂತ ಹೇಳ್ತೇವೆ. ಅದು ಕೆಸರಿನಲ್ಲೇ ಹುಟ್ಟುವಂತಹದ್ದು. ಅದು ಎಷ್ಟೇ ನಮಗೆ ಪರಿಮಳ ಬಿದ್ದರೂ ನಮಗೆ ಕೊಡ್ತದೆ, ಒಳ್ಳೆಯ ಸುವಾಸನೆಯನ್ನು ಕೊಡ್ತದೆ. ಆದರೆ ಅದು ಇರುವಂಥದ್ದು ಕೆರೆಯ ಕೆಸರಿನಲ್ಲಿ ಇರುತ್ತದೆ ಅದು. ನೆಕ್ಸ್ಟು ಬೆಲ್ಲಕ್ಕೆ ಇರುವೆ ಮುಟ್ಟಿದ ಹಾಗೆ. ಮುತ್ತಿದ ಹಾಗೆ ನಮ್ಗೆ ಗೊತ್ತಿದೆ ಎಲ್ಲಿ ಬೆಲ್ಲ ಇರ್ತದೆ ಅಲ್ಲಿಗೆ ಮಾತ್ರ ಇರುವೆಗಳು ಬರ್ತವೆ. ಅಂದರೆ ಯಾವ ಜಾಗದಲ್ಲಿ ಬೇಕಾದ ವಸ್ತು ನಾವು ಇಟ್ಟರೆ ಅದನ್ನು ಇರುವೆ ಮುತ್ತಿದ ಹಾಗೆ ಜನಗಳು ಬಂದು ಅದರ ದುರುಪಯೋಗ ಮಾಡ್ತಾರೆ ಅಂತ ಅರ್ಥ. ಸೊ ಯಾವ ಬಣ್ಣ ಆದರೆ ಏನು? ಬುದ್ಧಿ ಇಲ್ಲ ಒಂದೇ. ಸೊ ಇಲ್ಲಿ ನಮಗೆ ಸಾಮಾನ್ಯವಾಗಿ ಎಲ್ಲರ ಬುದ್ಧಿಯು ಒಂದೇ ಇರ್ತದೆ. ಬಣ್ಣ ಯಾವುದೇ ಇರ್ಬೋದು, ಬೇರೆ ಬೇರೆ ಬಣ್ಣಗಳು ನಾವು ನೋಡ್ತೇವೆ. ಅದು ನೋಡಲಿಕ್ಕಂದರೆ ಇಲ್ಲಿ ಇನ್ನೊಂದು ಅಲ್ಲಿ ಅರ್ಥ ಬರ್ತದೆ, ಸೌಂದರ್ಯಕ್ಕಿಂತ ಗುಣ ಮುಖ್ಯ ಅಂಥೇಳಿ. ಅದು ಇಲ್ಲಿಗೆ ಸಮಾನವಾಗಿ ಅರ್ಥ ಕೊಡ್ತದೆ. ಅದೇ ರೀತಿ ಇನ್ನೊಂದು ಗಾಳಿ ತುಂಬಿದ ಬೆಲೂನು. ಸೊ ಗಾಳಿ ತುಂಬಿದ ಬೆಲೂನು ಯಾವಾಗ ಬೇಕಾದರೂ ಒಡೆದು ಹೋಗಬಹುದು, ಆ ಥರ ಅದು. ಮತ್ತು ನೀರ ಮೇಲಿನ ಗುಳ್ಳೆಯಂತೆ ಜೀವನ, ಅದು ಅಷ್ಟೇ. ಅರ್ಥ ಒಂದೇ. ಯಾವಾಗ ಏನಾಗ್ತದೆ ಯಾರಿಗೂ ಗೊತ್ತಿರೋದಿಲ್ಲ. ನೀರಿನ ಮೇಲಿನ ಗುಳಿಯಂತೆ ನಮ್ಮ ಜೀವನ, ಅದು ಯಾವಾಗ ಏನು ಬೇಕಾದರೂ ಆಗ್ಬೋದು ಎಂಬುದರ ಈ ಅರ್ಥದಲ್ಲಿ ಇದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನೆಕ್ಸ್ಟು ಹೇಳೋದು ಆಚಾರ, ಮಾಡುವುದು ಅನಾಚಾರ. ಇನ್ನೊಂದು ಇದಕ್ಕೆ ಸಮಾನ ಅರ್ಥದಲ್ಲಿದೆ. ಹೇಳೋದು ಶಾಸ್ತ್ರ, ಇಕ್ಕೋದು ಗಾಳ ಅಂತ. ಹೇಳು ಅರ್ಥ ಒಂದೇ. ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡ್ತೇವೆ, ಆಚಾರ ಹೇಳ್ತೇವೆ, ಹಾಗೆ ಮಾಡಬೇಕು ಹೀಗೆ ಮಾಡುವುದು ಅಂತೇಳಿ. ಆದರೆ ಅವರು ಮಾತ್ರ ಯಾರು ಹೇಳ್ತಾರೆ ನಮಗೆ, ಅವರು ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅವರು ಬೆಳೆದ್ದೇ ಮಾಡ್ತಾ ಇರ್ತಾರೆ, ಎಷ್ಟೋ ಕಡೆ ನಾವು ನೋಡಿದ್ದೇವೆ. ಸೊ ಅದಕ್ಕೊಂದು ಉದಾಹರಣೆ. ಆಮೇಲೆ ನೆಕ್ಸ್ಟು ಆನೆ ಕದ್ದರು ಕಳ್ಳನೆ, ಅಡಿಗೆ ಕದ್ದರು ಕಳ್ಳನೆ. ಸೊ ಆನೆಯನ್ನು ಏನು ಈಗ ಮನುಷ್ಯರನ್ನೇ ಕದೀತಾರೆ, ಅಲ್ಲಿವರೆಗೆ ಬಂದು ಮುಟ್ಟಿದೆ ನಮ್ಮ ಪರಿಸ್ಥಿತಿ. ಆದರೆ ಅದು ಅಡಿಕೆ ಇರಲಿ ಅಥವಾ ಒಂದು ಯಾವುದೇ ಸಣ್ಣ ವಸ್ತು ಇರಲಿ, ಹೌದು ಕದ್ದರೆ ಅವನು ಕಳ್ಳನೇ, ಅವನು ಕಳ್ಳನೇ. ಆನೆ ಕದ್ದರೂ ಒಂದೇ. ಅತಿ ಸಣ್ಣ ವಸ್ತು ಇದೆ ಅಡಿಕೆ ಅಂದರೆ ನಿಮ್ಗೆ ಗೊತ್ತಿದೆ, ಅಡಿಕೆ ಇರಲಿ ಅಥವಾ ಅದಕ್ಕಿಂತಲೂ ಸಣ್ಣ ವಸ್ತು ಇದೆ, ಅದನ್ನು ನಾವು ಕದ್ದರೂ ನಾವು ಕಳ್ಳನೇ, ಈ ಅರ್ಥ ಇದೆ. ನೆಕ್ಸ್ಟು ಜಾಣರಾದವರು ಯಾರಿಂದಲೂ ಪಡೆದುಕೊಳ್ಳುತ್ತಾರೆ. ಅಂದರೆ ಅವರಿಗೆ ಹೇಳ್ಕೊಡ್ಬೇಕಂತಿಲ್ಲ. ಬುದ್ಧಿವಂತರು ಯಾರು ತಮ್ಮ ಬುದ್ಧಿವಂತಿಕೆಯಿಂದ ಮೇಲೆ ಬಂದಿದ್ದಾರೆ ಅವರು
ಯಾರಿಂದಲೂ ಬೇಕಾದರೂ ಅವರು ಮನಸ್ಸಿಟ್ಟು ಕಲಿತುಕೊಳ್ತಾರೆ. ಅಂದರೆ ಅವರಲ್ಲಿ ಇರುವಂತಹ ಒಂದು ಒಳ್ಳೆಯತನವನ್ನು ಅವರು ತಿಳಿದುಕೊಂಡು ಅದನ್ನು ಗ್ರಹಿಸಿಕೊಳ್ತಾರೆ ಎಂಬ ಇದು ಅರ್ಥ. ಸೊ ಇಲ್ಲಿಗೆ ಒಟ್ಟಿಗೆ 140 ಗಾದೆಗಳು ಸಂಪೂರ್ಣ ಆಯಿತು. ಇದು 7ನೇ ಪುಟ ಇದು. ಸೊ ಇದಾದ ಮೇಲೆ ಇನ್ನೊಂದು ನೆಕ್ಸ್ಟ್ 8ನೇ ಪುಟವನ್ನು ಪ್ರಸ್ತುತಪಡಿಸುತ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು, ಅದರೊಂದಿಗೆ ವಂದನೆಗಳು.